ಯೋಜನೆಯು ನಮ್ಮ ಕಾಂಗ್ರೆಸ್ ಸರ್ಕಾರದ ಸಾಧನೆ ಎಂದು ಹೊರಟಿರುವುದು ನಮ್ಮ ಜೆಡಿಎಸ್ ಪಕ್ಷದಿಂದ ವಿರೋಧವಿತ್ತು. ಆದರೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ವಿರೋಧವಿಲ್ಲ ಎಂದು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಈಗಾಗಲೇ ಉದ್ಘಾಟನೆಗೆ ಮುಂದಾಗಿರುವ ಎತ್ತಿನಹೊಳೆ ಯೋಜನೆಯು ನಮ್ಮ ಕಾಂಗ್ರೆಸ್ ಸರ್ಕಾರದ ಸಾಧನೆ ಎಂದು ಹೊರಟಿರುವುದು ನಮ್ಮ ಜೆಡಿಎಸ್ ಪಕ್ಷದಿಂದ ವಿರೋಧವಿದ್ದು, ಕಾಂಗ್ರೆಸ್ ಪಕ್ಷದಿಂದ ಶಂಕುಸ್ಥಾಪನೆ ಮಾಡಿರುವುದು ನಿಜ. ನಂತರ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದು, ಇದಾದ ಮೇಲೆ ಬಿಜೆಪಿ ಜೊತೆ ಜೆಡಿಎಸ್ ಮೈತ್ರಿ ವೇಳೆ ಸಿಎಂ ಆಗಿ ಬಿ.ಎಸ್. ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ಇದ್ದು, ಇವರ ಕಾಲದಲ್ಲೂ ಈ ಕಾಮಗಾರಿಗೆ ಹಣ ಬಿಡುಗಡೆ, ಜಾಮೀನು ಸ್ವಾಧೀನ ಇರಬಹುದು. ಪ್ರತಿ ಹಂತದಲ್ಲೂ ಸಹ ಎಲ್ಲ ಸರ್ಕಾರಗಳು ತಮ್ಮದೇ ಆದ ಕಾಣಿಕೆ ನೀಡುತ್ತಾ ಬಂದಿದೆ. ನೀರಿನ ಪಂಪ್ ಮಾಡಿದ್ದೀವಿ ಎಂದಿರುವುದು ಟ್ರಯಲ್ ಇವತ್ತಿನದಲ್ಲ, ಹಿಂದೆನೇ ನೋಡಲಾಗಿದೆ ಎಂದು ಕಾಂಗ್ರೆಸ್ ಹೇಳಿಕೆಗೆ ತಿರುಗೇಟು ನೀಡಿದರು. ಇಂದಿನ ಸರ್ಕಾರದಲ್ಲಿ ಈ ಕೆಲಸ ಮುಗಿಸಿ ಹೋಗಿದ್ದು, ಆಲೂರು ಭಾಗದಲ್ಲಿ ಬರುವ 0 ಇಂದ 24 ಕಿಲೋಮೀಟರ್ ಜಾತ್ಯತೀತ ಜನತಾ ದಳ ಇರುವಾಗಲೇ ಈ ಕೆಲಸ ಪೂರ್ಣವಾಗಿತ್ತು. ಬೇಲೂರಿನಲ್ಲಿ ಕೂಡ 3 ಕಿಲೋಮೀಟರ್ ಕೆಲಸವಾಗಿತ್ತು. ಕಾಂಗ್ರೆಸ್ ಕೆಲಸ ಪ್ರಾರಂಭ ಮಾಡಿದ್ದು ಮಾತ್ರ, ಅದನ್ನು ಪೂರ್ಣ ಕೆಲಸ ಮಾಡಿರುವ ಕೀರ್ತಿ ಕುಮಾರಣ್ಣ, ಬಸವರಾಜ ಬೊಮ್ಮಾಯಿ ಹಾಗೂ ಬಿ.ಎಸ್. ಯಡಿಯೂರಪ್ಪ ಸರ್ಕಾರ ಇದ್ದಾಗ ಆಗಿದೆ ಎಂದು ಕಾಂಗ್ರೆಸ್ ಮುಖಂಡರಿಗೆ ಟಾಂಗ್ ನೀಡಿದರು. ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಮೊದಲ ಹಂತ ಯೋಜನೆ ಉದ್ಘಾಟನೆ ಮಾಡಲು ಸಕಲೇಶಪುರಕ್ಕೆ ಇಡೀ ಸರ್ಕಾರವೇ ಬರುತ್ತಿದ್ದು, ನಾನು ಎಂದು ಕೂಡ ಈ ರೀತಿಯ ಆಹ್ವಾನ ಪತ್ರಿಕೆಯನ್ನು ನೋಡಿರಲಿಲ್ಲ. ಇದರಲ್ಲಿ 33 ಜನ ಮಂತ್ರಿಗಳ ಹೆಸರು ಇದೆ. ಒಂದು ಆಹ್ವಾನ ಪತ್ರಿಕೆಯಲ್ಲಿ ಯಾರ್ಯಾರ ಹೆಸರು ಎಲ್ಲೆಲ್ಲಿ ಹಾಕಬೇಕು ಎನ್ನುವ ನಿಯಮವಿದ್ದು, ಆಯಾ ಜಿಲ್ಲೆ ಕಾರ್ಯವಾದಾಗ ಸಂಸದರನ್ನ ಮೇಲೆ ಹಾಕಬೇಕು ಎಂಬುದು ಇದೆ. ಆದರೆ 58ನೇ ಹೆಸರಿನಲ್ಲಿ ಹಾಕಿದೆ. ಇಲ್ಲಿ ತಪ್ಪು ಮಾಡಿದೆ. ಸಂಬಂಧ ಇಲ್ಲದವರ ಹೆಸರು ಕೂಡ ಇಲ್ಲಿ ಹಾಕಲಾಗಿದೆ ಎಂದು ದೂರಿದರು. 12,000 ಕೋಟಿ ಪ್ರಾರಂಭವಾದ ಯೋಜನೆ ಇದು. 23,000 ಕೋಟಿ ಹೋಗಿದೆ. ಸರ್ಕಾರವೇ ಒಪ್ಪಿಕೊಂಡಿದ್ದು ಮಾರ್ಚ್ 24ಕ್ಕೆ 16,000 ಕೋಟಿ ಖರ್ಚು ಆಗಿದೆ. ಈ ಯೋಜನೆ ಆರಂಭವಾಗಿ 9.5 ವರ್ಷವಾಗಿದ್ದು, ಈ ವೇಳೆ 3 ಸರ್ಕಾರ ಬಂದಿದೆ. ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಒಂದು, ಕಾಂಗ್ರೆಸ್ ಸರ್ಕಾರ ಒಂದು, ಬಿಜೆಪಿ ಸರ್ಕಾರ ಬಂದಿದೆ. ಪ್ರತಿ ವರ್ಷ ಎಷ್ಟು ಹಣವನ್ನು ಇದಕ್ಕೆ ಬಿಡುಗಡೆ ಮಾಡಲಾಗಿದೆ, ಒಂದು ಶ್ವೇತಪತ್ರ ಹೊರಡಿಸಿ ಜನರಿಗೆ ಗೊತ್ತಾಗಲಿ ಎಂದು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್. ದಾವೇಗೌಡ, ಆಲೂರು ತಾಲೂಕು ಅಧ್ಯಕ್ಷ ಮಂಜೇಗೌಡ, ಜಿಲ್ಲಾ ಮಾಧ್ಯಮ ವಕ್ತಾರ ಹೊಂಗೇರೆ ರಘು, ಬೇಲೂರು ತಾಲೂಕು ಯುವ ಮುಖಂಡ ಸಿದ್ದೇಶ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ. ಅದಕ್ಕೆ 330 ಕೋಟಿ ಖರ್ಚು ಹೌದು. ಎತ್ತಿನೊಳೆ ಯೋಜನೆ, ಇದು ಯೋಜನೆ ಹಣ ನಾನು ಸ್ವಂತದ್ದಲ್ಲ, ಸರ್ಕಾರ ನಮ್ದು ಒತ್ತಾಯ ಇದೆ. ಹೊರಡಿಸ್ಲಿ, ನಾನು ಅದನ್ನೇ ಒತ್ತಾಯ ಮಾಡ್ತೀನಿ. ದಯಮಾಡಿ ಹೊರಡಿಸ್ಲಿ. ಇನ್ನು ಬೇಡ ಕೊಡೋದು ಇಷ್ಟೇ ಸಾಕು ಇದ್ರೆ ಅವ್ರು ತೃಪ್ತಿ. ಅದು ನೋಡ, ಮುಂದೆ ನಾವೇನು ಹೋರಾಟ ಮಾಡೋದು ಮಾಡ್ತೀವಿ. ಒಂದು ವಿಚಾರ, ಮತ್ತೊಂದು ವಿಚಾರ ಅಂದ್ರೆ